ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದು ಮಲ್ಲಪ್ಪ ಜೋತಾವ್. ಇತ್ತೀಚೆಗೆ ನಮ್ಮ ಮೂಡಲಗಿ ತಾಲೂಕಿನ ಒಬ್ಬ ಏನಪ್ಪ ಅಂತಂದ್ರೆ PIL ಹೋರಾಟಗಾರ, ಮಾಹಿತಿ ಹಕ್ಕು ಕಾರ್ಯಕರ್ತ, PIL ಹೋರಾಟಗಾರ ಭೀಮ್ಸಿ ಗಡಾದವರು ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಆ ಮಾತುಗಳನ್ನ ಇವತ್ತು ನಾವು ಎಲ್ಲ ಒಂದು ಸ್ವಲ್ಪ ಜನರಿಗೆ ಮುಟ್ಟಿಸೋ ಕೆಲಸ ಮಾಡಬೇಕಾಗ್ಯದ. ಯಾಕಂತಂದ್ರೆ ಗಡಾದವರು ಜನಪರವಾಗಿ ಹೋರಾಟ ಮಾಡುವಂಥವರು, ಒಳ್ಳೆಯ ಕೆಲಸಗಳು ಮಾಡಬೇಕಂತ ಅಭಿಲಾಷೆ ಉಳ್ಳಂಥವರು ಹೋರಾಟ ಮಾಡ್ತಾ ಇರ್ತಾರೆ. ಇಲೆಕ್ಷನ್ದಲ್ಲಿ ನಿಂತು ಸೋತಿದ್ದಾರು ಕೂಡ, ಸೋತರು ಸಹ ಜನಪರ ಕಾಳಜಿ ಇರ್ತಿರುವಂಥ ಈ ವ್ಯಕ್ತಿ ಇವರು ವಿಶೇಷವಾಗಿ ಶಾಸಕರ ಅಂದಾಜು ಹೊಂದಿ ಖರ್ಚಿನ ಮೇಲೆ ಒಂದು ಮೇಲೆ ಏನಾದರೂ ಒಂದು ಹೇಳ್ತಾನೆ ಇರ್ತಿರ್ತಾರೆ. ಅವ್ರಿಗೆ ಕಡವನ್ನು ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಈ ಶಾಸಕಾಂಗದಲ್ಲಿ ಭಾಳಷ್ಟು ದುಡ್ಡು ಖರ್ಚಾಗ್ತಾಯಿದೆ ಅಂತ ಅದ್ರ ಲಿಸ್ಟು ಸಾಕಷ್ಟು ಬಿಡುಗಡೆ ಮಾಡಿದ್ದಾರೆ. ಜನ ನೋಡ್ತಾರೆ ಮರಿತಾರೆ ಒಂದು ಶಾಸಕರಂತೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮಗೆ ಹೆಂಗೆ ಬೇಕು ಕಾನೂನು ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಅವರು ತಮ್ಮ ಪೇಮೆಂಟ್ ಹೆಚ್ಚು ಮಾಡ್ಕೊಳಕತ್ತಿದ್ದಾರೆ, ಮತ್ತೇನೋ ಮಾಡಲಿಕ್ಕತ್ತಿದ್ದಾರೆ, ಸಾಕಷ್ಟು ದುಂದು ವೆಚ್ಚ ಮಾಡ್ತಾರೆ. ತಮ್ಮ ಬೇಕಾದಂಥ ಅನೇಕ ಅದರಲ್ಲೂ ಅನುದಾನದಲ್ಲಿ ಸಾಕಷ್ಟು ಈಗಾಗಲೇ ಆರೋಪ ಮಾಡಿದಂಗೆ ನಾನು ಅನ್ನೋಕ್ಕಿಂತಲೂ ಈ ಸಮುದಾಯ ನಮ್ಮ ಜನ ಆರೋಪ ಮಾಡುವಾಗ ಸಾಕಷ್ಟು ಹೊಡೆತಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಗಳಿಸ್ಕೊಳ್ತಾ ಇದ್ದಾರೆ. ಲಕ್ಷಾಂಶದವರು 5 ವರ್ಷ ಪೀರಿಯಡ್ ಶಾಸಕರಾದ್ರಪ್ಪ ಅಂದ್ರೆ ಕೋಟ್ಯಾಧೀಶರಾಗಿರ್ತಾರೆ ಅನ್ನೋದು ನಾವು ಮೇಲೆ ಅದನ್ನು ಗಮನಕ್ಕೆ ತಂದಂಥ ವಿಷಯ ಆಗ್ಯದಂತೆ. ಅದು ಮೇಲೆ ಹೇಳ್ತಾ ಇರ್ತೇನೆ ಅದನ್ನು. 224 MLAಗಳಲ್ಲಿ ಯಾರು ರೀ ಬಡವ ಒಬ್ಬ ಪ್ರಾಮಾಣಿಕ ಒಬ್ಬರ ಹೆಸರು ತೋರಿಸಲು ಲಕ್ಷಾಧೀಶ ಕೋಟ್ಯಾಧೀಶಂತೆ ಎಲ್ಲರೂ ಇದ್ದಾರೆ. ಮುಸ್ಲಿಮ್ಗೆ ಸಿಗಲಿಕ್ಕೆಲ್ಲ ಸಿಗೋದು ಇಲ್ಲ. ಆ ಒಂದು ನೆಲೆಯಲ್ಲೇ ಈ ನಮ್ಮ ಭೀಮ್ಸಿ ಗಡಾದವರು ಕೆಲವೊಂದು ಪ್ರಶ್ನೆಗಳು ಕೇಳೋದ್ರಲ್ಲಿ ಭಾಳ ಅರ್ಥ ಅದ. ಯಾಕಂದ್ರೆ ಜನಪರ ಕಾಳಜಿ ಮಾಡೋದಕ್ಕಾಗಿ, ತಮ್ಮ ಜನರಿಗೆ ಸೌಕರ್ಯ ಒದಗಿಸ್ಕೊಡೋದಕ್ಕಾಗಿ, ತಮ್ಮ ಜನರ ಸೇವೆ ಮಾಡೋದಕ್ಕಾಗಿ ಬಂದಾರ ವಿನ ಇವ್ರನ್ನ ಮಾಲಕರಲ್ಲ ಅನ್ನುವಂಥ ಮಾತನ್ನು ಪ್ರತಿಪಾದಿಸ್ತಾರೆ. ಅವರು ಸತ್ಯನೂ ಹೌದು. ನಮ್ಮ ಸೇವಕರವರು ಶಾಸಕರಪ್ಪ ಅಂದ್ರೆ ಅವ್ರು ನಮ್ಮ ಮಾಲೀಕರಲ್ಲ. ಇದು ಸಹಿತ ಅವ್ರು ತಿಳ್ಕೊಬೇಕಾಗಿದೆ. ಆದರೆ ದುರಂತ ಏನಾಗಿದೆಪ್ಪ ಅಂದರೆ ಈ ದೇಶದೊಳಗಂದ್ರೆ ಅವರ ಮಾಲಕರಾಗಿದ್ದಾರೆ. ಇವತ್ತು ಅವ್ರ ಮಾತ್ರ ಉಳಿದ ಜನಸಾಮಾನ್ಯರು ಕೇಳುವಂಥದ್ದು ನಾವೆಲ್ಲ ಎಸ್ ಅನ್ನುವಂಥ ಪ್ರಸಂಗ ಬಂದುಬಿಟ್ಟದಂತೆ. ಯಾಕೆ ಅಧಿಕಾರ ಕೊಟ್ಟು ಕೂತಿದ್ವಿ ನಾವು ಈಗಾಗಲೇ ಎಲ್ಲರೂ. ಇದನ್ನು ನಾವು ನಮ್ಮ ಈ ಒಂದು ಜನಪ್ರತಿನಿಧಿಗಳ ಬಗ್ಗೆ ತಿಳ್ಕೊಂಡು